ಅಂಬೇಡ್ಕರ್ ನಾಮಫಲಕ ವಿರೂಪಗೊಳಿಸಿದ ದುಷ್ಕರ್ಮಿಗಳು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಂಬೇಡ್ಕರ್ ನಾಮಫಲಕ ಅಲ್ಲಿ ದುಷ್ಕರ್ಮಿಗಳು ವಿರೂಪಗೊಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿಯಲ್ಲಿ ಆಗಿರುವಂಥ ಘಟನೆ ಇದು. ರಸ್ತೆ ಪಕ್ಕ ಹಾಕಿದ ಅಂಬೇಡ್ಕರ್ ನಾಮಫಲಕವನ್ನು ವಿರೂಪಗೊಳಿಸಿದ್ದಾರೆ. ಕಲ್ಲಿನಿಂದ ಜಜ್ಜಿ ನಾಮಫಲಕವನ್ನು ದುಷ್ಕರ್ಮಿಗಳು ವಿರೂಪಗೊಳಿಸಿದ್ದಾರೆ. ಇನ್ನು ಅಂಬೇಡ್ಕರ್ ನಾಮಫಲಕವನ್ನು ವಿರೂಪಗೊಳಿಸಿದ್ದಕ್ಕೆ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಗಂಗಾವತಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ, ಆರೋಪಿಗಳ ಬಂಧನಕ್ಕೆ ಆಗ್ರಹ ಈಗ ವ್ಯಕ್ತವಾಗ್ತಾ ಇದೆ. ಇದೊಂಥರ ಕಾಯಿಲೆ ಅವರಿಗೆ, ಯಾಕಂದರೆ ಈ ನಾಮಫಲಕಗಳನ್ನು ಪುತ್ಥಳಿಗಳನ್ನು ಧ್ವಂಸ ಮಾಡುವಂಥದ್ದು ಅದೊಂಥರ ಕಾಯಿಲೆ ಇದು. ಇತ್ತೀಚೆಗೆ ಇಲ್ಲಿ ಬೆಂಗಳೂರಿನಲ್ಲೂ ಸಾಕಷ್ಟು ಈ ಕೆಂಪೇಗೌಡರ ಪುತ್ಥಳಿಗಳಿರ್ಬೋದು ಅಥವಾ ಬೇರೆ ಬೇರೆ ಪುಣ್ಯ ಪುರುಷರ ಒಂದಿಷ್ಟು ವಿಗ್ರಹಗಳನ್ನು, ನಾಮಫಲಕಗಳನ್ನು ಎಲ್ಲ ಧ್ವಂಸ ಮಾಡ್ತಾರೆ. ಯಾಕಂದರೆ ಅವರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ, ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಹಾಗಾಗಿ ಈ ರೀತಿಯಾದಂತಹ ಒಂದಿಷ್ಟು ವಿಕೃತಿಯನ್ನು ಮೆರೆಯೋದು, ಇದರಲ್ಲಿ ಖುಷಿ ಪಡೋದು. ನಮ್ಮ ಇಡೀ ದೇಶಕ್ಕೆ ಅತ್ಯದ್ಭುತವಾದಂತಹ ಒಂದು ಸುಂದರ ಸಂವಿಧಾನವನ್ನು ಒಂದು ಕೊಟ್ಟಿದ್ದಾರೆ ಅನ್ನುವಂತಹ ಪರಿಕಲ್ಪನೆಯೂ ಇಲ್ಲದೆ ಇರುವಂತಹ ಮಹಾಮೂಢರವರು ನೋಡಿ. ಇವತ್ತು ಸಂವಿಧಾನ, ಇವತ್ತು ಈ ಅಂಬೇಡ್ಕರ್ ಇಂತಹ ಒಂದು ಅತ್ಯದ್ಭುತವಾದ ಸಂವಿಧಾನ ಕೊಡಲಿಲ್ಲ ಅಂದಿದ್ರೆ ನಾವೆಲ್ಲ ಇಷ್ಟು ಒಳ್ಳೆ ಜೀವನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಅದು ಅವಿವೇಕಿಗಳಿವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ಕೊಡ್ತಾ ಹೋಗ್ತಾರೆ. ಶುಕ್ರಾಜ್, ಸಾಕಷ್ಟು ನಾಮಫಲಕಗಳನ್ನು, ಪುತ್ಥಳಿಗಳನ್ನು ಒಂದಿಷ್ಟು ನೆಲಸಮ ಮಾಡುವಂಥದ್ದು, ವಿಕೃತಿಯನ್ನು ಮೆರೆಯುವಂಥದ್ದು, ಅದರಲ್ಲಿ ಖುಷಿ ಪಡುವಂಥ ಜನ ಸಾಕಷ್ಟು ಜನ ಇದ್ದಾರೆ. ಅದು ಕೊಪ್ಪಳದಲ್ಲೂ ಕೂಡ ಅಂಬೇಡ್ಕರ್ ಈಗ ನಾಮಫಲಕಕ್ಕೆ ಕೂಡ ಇದೇ ಥರ ಒಂದು ವಿಕೃತಿಯನ್ನು ಮೆರೆದಿರುವಂಥ ಇನ್ಸಿಡೆಂಟ್ ನಡೆದಿದೆ. ಯಾರವರು, ಯಾಕೆ ಈ ಥರ ಎಲ್ಲ ಮಾಡ್ತಾರೆ, ಏನು ಕತೆ ಇದು ಅಂತ ಶುಕ್ರಾಜ್? ಏನಾಗಿದೆ ಅಂತಂದ್ರೆ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಅಂತ ಒಂದು ಗ್ರಾಮ. ಏನು ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಈ ಒಂದು ಅಂಬೇಡ್ಕರ್ನ ಸರ್ಕಲ್ ಇರುತ್ತೆ. ಇವತ್ತು ಬೆಳಗ್ಗೆ ಈ ಒಂದು ಸರ್ಕಲ್ ನೋಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಅಂಬೇಡ್ಕರ್ ಸರ್ಕಲ್ ಒಂದು ಭಾವಚಿತ್ರ ಇದೆ, ಅದನ್ನು ಕಲ್ಲಿನಿಂದ ಯಾರೋ ಗೀಚಿ ಹೋಗಿದ್ದಾರೆ. ಮತ್ತು ಆ ಒಂದು ಅಂಬೇಡ್ಕರ್ ಅವರ ಚಿತ್ರ ಏನಿದೆ ಅದು ಸಂಪೂರ್ಣ ವಿರೂಪಗೊಳಿಸಿರ್ತಕ್ಕಂಥದ್ದು. ಕೂಡಲೇ ಈ ಮಾಹಿತಿಯನ್ನು ಗ್ರಾಮೀಣ ಠಾಣೆ ಪೊಲೀಸರಿಗೆ, ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸರಿಗೆ ಸ್ಥಳೀಯರು ತಿಳಿಸಿರ್ತಕ್ಕಂಥದ್ದು. ಇನ್ನು ಗಂಗಾವತಿ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಏನು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಒಂದು CCTV ಕ್ಯಾಮ್ರಾದಲ್ಲಿ ಈಗ ಗಂಗಾವತಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಯಾರೋ ಮನಸ್ಥಿತಿ ಸರಿ ಇಲ್ದವರು, ಅಂದ್ರೆ ಮನಸ್ಥಿತಿ ಸರಿ ಇಲ್ದವರು ಈ ರೀತಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಮುಂದೆ ಇನ್ನು ತನಿಖಾ ಹಂತದಲ್ಲಿ ಯಾರು ಇದನ್ನ ಈ ರೀತಿ ವಿರೂಪಗೊಳಿಸ್ತಾರೆ ಅವ್ರ ವಿರುದ್ಧ ಖಂಡಿತ ಕ್ರಮ ಕೈಗೊಳ್ಳುತ್ತೆ ಅಂತ ಪೊಲೀಸರು ಕೂಡ ಹೇಳಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಶುಕ್ರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.